ಬನ್ನಿ ಮುಂದೆ ಬನ್ನಿ ನಾವು. ಕನ್ನಡಿಗರೇ ನಮಸ್ಕಾರ. ಇವತ್ತು ನಾವು ಮೈಸೂರು ನಗರದಲ್ಲಿ ಬಂದಿದೆ ನೋಡಿ. ಮೈಸೂರು ನಗರದಲ್ಲಿ ಏನು ಭಾರತದ ಉಪ ಪ್ರಧಾನಿಗಳಾಗಿದ್ದಂಥವರು, ಏನು ಶೋಷಿತರ ನೇತಾರರು ಕೂಡ ಆಗಿದ್ದಂತ ಬಾಬು ಜಗಜೀವನ್ ರಾವ್ 109ನೇ ಜಯಂತಿ ಪ್ರಯುಕ್ತ KRS ಪಕ್ಷದ ಮೈಸೂರು ಘಟಕದ ಬರ್ತಾ ಇದೆಯಾ, ಮೈಸೂರು ನಗರ ಘಟಕದ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಮತ್ತು ಅಂಗ ಘಟಕದ ಪದಾಧಿಕಾರಿಗಳು ಎಲ್ಲರೂ ಭಾಗವಹಿಸಿ ಈ ಜಯಂತಿಯ ಕಾರ್ಯಕ್ರಮವಾಗಿ ಬಾಬು ಜಗಜೀವನ್ ರವರ ಪುತ್ಥಳಿ, ಇದು ನೋಡಿ ರೈಲ್ವೆ ಸ್ಟೇಷನ್ ಹತ್ರ ಇರುವಂತದ್ದು, ಮೈಸೂರು ರೈಲ್ವೆ ಸ್ಟೇಷನ್ ಹತ್ರ ಈ ಪ್ರತಿಮೆ ಮಾಡಿ ಬಂದು ನಾವು ಅವ್ರಿಗೆ ಒಂದು ಜಯಂತಿಯ ಒಂದು ಆಚರಣೆಯಲ್ಲಿ ಅವ್ರನ್ನ ಸ್ಮರಿಸ್ಕೊಳ್ತಾ, KRS ಪಕ್ಷ ಏನು ಇಂಥ ಮಹನೀಯರ ಒಂದು ತತ್ವವನ್ನ, ಆದರ್ಶವನ್ನ ಪಾಲಿಸ್ಕೊಂಡು ಮತ್ತೆ ನುಡಿದಂತೆ ನಡೆದುಕೊಳ್ಳುವ ರೀತಿಯಲ್ಲಿ ಇವತ್ತು ಪಾಲಿಸ್ಕೊಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಬಾಬಾ ಜಗಜೀವನ್ ರವರ ಪ್ರತಿಮೆ ಮುಂದೆ ಇದ್ದೀವಿ. ಅವರ ತತ್ವ ಆದರ್ಶಗಳನ್ನ ನಾವು ಪಾಲಿಸ್ಕೊಳ್ತೀವಿ. ಮತ್ತೆ ಏನು ಕರ್ನಾಟಕದಾದ್ಯಂತ ಇವತ್ತು ಒಳ ಮೀಸಲಾತಿ, ಮತ್ತೊಂದು ಕಡೆ ಮಹಾತ್ಮರ ಹೆಸರನ್ನ ಒಂದು ದುರ್ಬಳಕೆ ಮಾಡಿಕೊಂಡು ಮಾಡುವಂತ ಒಂದು ಕಾಲಘಟ್ಟದಲ್ಲಿ ಇವತ್ತು KRS ಪಕ್ಷ ಏನು ಮಹಾತ್ಮರನ್ನೆಲ್ಲ ಒಂದೇ ಒಂದು ಸಮನಾಗಿ ಹಾದಿಯಲ್ಲಿ ತೆಗೆದುಕೊಳ್ತಾ ಅವರ ಆದರ್ಶದಲ್ಲಿ ಇವತ್ತು ಮುಂದುವರಿತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು KRS ಪಕ್ಷದ ಪದಾಧಿಕಾರಿಗಳೆಲ್ಲರೂ ಸೇರಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮೈಸೂರಿನಲ್ಲಿ ನಗರದಲ್ಲಿ ನಡೆಯುವಂತ ಕಾರ್ಯಕ್ರಮಕ್ಕೆ ಮೈಸೂರು ನಗರ ಘಟಕದ ಅಧ್ಯಕ್ಷರಾದಂತಹ ನಾಗೇಂದ್ರ ಅವರು, ಪ್ರಧಾನ ಕಾರ್ಯದರ್ಶಿ ರವಿ ಗೌಡ್ರು ಅವರು, ಕಾರ್ಯದರ್ಶಿಗಳಾದಂತ ನಾಗರಾಜು, ರವಿ, ವೇಣುಗೋಪಾಲ್ ಮತ್ತಿತರ ಪದಾಧಿಕಾರಿಗಳಿದ್ದಾರೆ. ಅದೇ ರೀತಿ ಯುವ ಘಟಕದ ಅಧ್ಯಕ್ಷರಾದ ಆನಂದ್ ಅವರು, ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಅವರು, ಪ್ರಧಾನ ಕಾರ್ಯದರ್ಶಿ ಚಂದ್ರಕಲಾ ಅವರು ಹಾಗೂ ಇನ್ನಿತರವಾದಂತ ನಮ್ಮ ಕಾರ್ಯದರ್ಶಿಗಳಾದಂತವ್ರು, ಪದಾಧಿಕಾರಿಗಳಾದಂತವ್ರು ಮತ್ತೆ ಅಂಗ ಘಟಕದವರು ಕೂಡ ಎಲ್ಲರೂ ಇದ್ದೀವಿ. ಮತ್ತೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ, ನರಸಿಂಹರಾಜ ವಿಧಾನಸಭಾ ಕ್ಷೇತ್ರ, ಚಾಮರಾಜ ವಿಧಾನಸಭಾ ಕ್ಷೇತ್ರ, ಕೃಷ್ಣರಾಜ ಸಭಾ ವಿಧಾನಸಭಾ ಕ್ಷೇತ್ರ ಎಲ್ಲಾ ಪದಾಧಿಕಾರಿಗಳು ಮತ್ತೆ ಕಾರ್ಯದರ್ಶಿಗಳು ಮತ್ತೆ ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಭಾಗವಹಿಸಿ ಇಂಥ ಮಹಾತ್ಮನ ಒಂದು ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಈಗ ನಾವು ಒಂದು ಘೋಷಣೆಗಳನ್ನ ಕೂಗೋಣ. ಬಾಬು ಜಗಜೀವನ್ ರಾವ್ ಅವರ ಜಯಂತಿ ಮಹೋತ್ಸವಕ್ಕೆ, ಬಾಬು ಜಗಜೀವನ್ ರವರಿಗೆ. ಈಗ ಈ ಉದ್ದೇಶವನ್ನು ಕುರಿತು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಒಂದು 4-5 ಮಾತಾಡ್ತಾರೆ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೆ ನಮಸ್ಕಾರ. ನಾನು ಇವತ್ತು ನೋಡ್ಬೋದು, ಇದೊಂದು ಸುದಿನ. ನಮ್ಮ ಮೈಸೂರು ಜಿಲ್ಲಾ ಉಸ್ತುವಾರಿಯವರು ರವಿಕುಮಾರ್ ರವರ ಒಂದು ನೇತೃತ್ವದಲ್ಲಿ ನಾವು ಹಿರಿಯ ಹೋರಾಟಗಾರರು ಹಾಗೂ ವಿವಿಧ ಇಲಾಖೆಗಳಲ್ಲಿ ಮಂತ್ರಿಗಳಾಗಿ ಜನ ಸೇವೆಯನ್ನ ಮಾಡಿದಂತ ಬಾಬು ಜಗಜೀವನ್ ರಾಮ್ ರವರ 119ನೇ ಜನ್ಮ ದಿನೋತ್ಸವವನ್ನು ಆಚರಿಸೋದಿಕ್ಕೆ ಇಲ್ಲಿ ಸೇರಿದೀವಿ. ಜನಸಾಮಾನ್ಯರಲ್ಲಿ ನಾನು ಕೇಳೋದು ಒಂದೇ, ಎಷ್ಟೇ ಭ್ರಷ್ಟಾಚಾರ, ಎಷ್ಟೇ ಅದಕ್ಷತೆ ಇದ್ರು, ಯಾರೋ ಒಬ್ಬ ಮಹೋನ್ನತ ನಾಯಕರು ಒಳ್ಳೆ ಕೆಲಸಗಳನ್ನ, ಒಳ್ಳೆ ಕಾರ್ಯಗಳನ್ನ ಮಾಡಿದಂತ ನಾಯಕರುಗಳನ್ನ ನಾವು ಸ್ಮರಿಸ್ತೀವಿ. ಮುಖ್ಯವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತವರ ಉದಾತ್ತ ಕೊಡುಗೆಗಳನ್ನ ಯಾವತ್ತೂ ನಾವು ಮರೆಯೋದಿಲ್ಲ. ಅದನ್ನ ಯಾವತ್ತಾದ್ರೂ ನಾವು ಅದನ್ನ ನೆನ್ಪಿಟ್ಕೊಂಡು ಒಂದು ಉದಾತ್ತ ಆಡಳಿತವನ್ನ ನೀಡೋದ್ರ ಕಡೆ ನಾವು ಗಮನವನ್ನ ಕೊಡ್ತೀವಿ. ಈ ಮುಖಾಂತರ ನಾನು ಜನಸಾಮಾನ್ಯರಿಗೆ ಕೇಳೋದಿಷ್ಟೇ, ನೀವು ಬೇಕಾದ್ರೆ ಇದನ್ನ ಪರೀಕ್ಷೆ ಮಾಡ್ಬೋದು. ಈಗಿರುವಂತ ಭ್ರಷ್ಟಾಚಾರ ರಾಜಕಾರಣಿಗಳು ಯಾವ ರೀತಿ ಬಾಬು ಜಗಜೀವನ್ ರಾಮ್ ರವರ ಒಂದು ಜೀವನದ ಧ್ಯೇಯೋದ್ದೇಶಗಳನ್ನ ಈಡೇರಿಸ್ತಾ ಇದಾರೆ, ಆಚರಿಸ್ತಾ ಇದಾರೆ ಇಲ್ವಾ ಅನ್ನೋದನ್ನ ಪ್ರಶ್ನೆಗಳು ನಿಮ್ಮ ಮುಂದೆನೆ ಇದೆ. ದಯವಿಟ್ಟು ಅದನ್ನ ತುಲನೆ ಮಾಡಿ ನೋಡಿ. ಆ ಮುಖಾಂತರ ನಾವು ಸಮಾಜದಲ್ಲಿ ಒಂದು ಪಾರದರ್ಶಕ ಬದಲಾವಣೆಗಳನ್ನ ತರೋದಕ್ಕೆ ಏನು KRS ಪಾರ್ಟಿ ಶ್ರಮಿಸ್ತಿದೆ ಅದನ್ನ ನೀವು ಬೆಂಬಲಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಬಾಬು ಜಗಜೀವನ್ ರಾಮ್ ರವರಲ್ಲಿ ವಿನಮ್ರ ಪೂರ್ವಕವಾಗಿ ಕೇಳ್ಕೊಳ್ತಾ, ನಮ್ಮ ರಾಜಕಾರಣಿಗಳಿಗೂ ಕೂಡ ಅವರು ಇಂಥದೇ ಒಳ್ಳೆ ಬುದ್ಧಿಯನ್ನ ಕೊಟ್ಟು
ತಮ್ಮ ಆದರ್ಶ ಧ್ಯೇಯಗಳಲ್ಲಿ ಏನ್ ನಡೆದಿದ್ದಾರೆ ಅವರು ಆ ದಾರಿಗಳನ್ನ ಅವ್ರಿಗೂ ಕೂಡ ತೋರಿಸ್ಕೊಳ್ಳಿ, ಎಲ್ಲಾರ್ಗೂ ಹಿತವಾಗ್ಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಮಸ್ಕಾರ, ವಂದನೆಗಳು. ಈಗ ನಮ್ಮ ಹಿರಿಯ ಕಾರ್ಯದರ್ಶಿ ಆದಂತ ನಾಗರಾಜ್ ಅವರು ಇಷ್ಟು ಮಾತಾಡ್ತಾರೆ. ಭಾರತ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅವರು ಒಬ್ರು ಸಚಿವರಾಗಿ ಕೆಲಸ ಮಾಡಿದಂಥವರು, ಉಪ ಪ್ರಧಾನಿಯಾಗಿ ಸೇವೆಯನ್ನು ಕೊಟ್ಟಂತವರು, ಆಗಿನ ಕನಸು ಕಂಡಂತ ನಮ್ಮ ಬಾಬೂಜಿ ಅವರಿಗೆ ಇವತ್ತು ಅವರ 109ನೇ ಜಯಂತಿಯ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಮೈಸೂರು ನಗರದ ಹೃದಯ ಭಾಗದಲ್ಲಿ ವಿಶೇಷವಾಗಿ ರೈಲ್ವೆ ನಿಲ್ದಾಣದ ಎದುರುಗಡೆ ಮುಖ್ಯ ದ್ವಾರದಲ್ಲಿ ಇರುವಂತಹ ಒಂದು ಅವರ ಪುತ್ಥಳಿಗೆ ಇವತ್ತು ಗೌರವವನ್ನು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನಮ್ಮ ಮೈಸೂರು ಉಸ್ತುವಾರಿಗಳಾದಂತಹ ರವಿಕುಮಾರ್ ಅವರು ಹಾಗೂ ಜಿಲ್ಲಾ ಅಧ್ಯಕ್ಷರಾದಂತಹ ನಾಗೇಂದ್ರ ಅವರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದಂತಹ ರವಿಗೌಡರು, ಯುವ ನಮ್ಮ ಆನಂದ್ರವರು ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂತ ಚಂದ್ರಕಲಾ ಮೇಡಮ್ ಅವರು ಎಲ್ಲರೂ ಸೇರಿ ಇವತ್ತು ಈ ಒಂದು ಪುತ್ಥಳಿಗೆ ಗೌರವ ಒಂದು ನಮನವನ್ನ ಸಲ್ಲಿಸಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಬಂದಿದೆ. ಹಾಗಾಗಿ ಇವರ ಆದರ್ಶ, ಇವರ ಮಾರ್ಗದರ್ಶನವನ್ನ ಈಗಿರುವಂತಹ ರಾಜಕಾರಣಿಗಳು ಇವರನ್ನ ಒಂದು ಪ್ರೇರಣೆಯಾಗಿ ತೆಗೆದುಕೊಂಡು ಮುಂದಿನ ದಿನಮಾನಗಳಲ್ಲಿ ನಿಮ್ಗೆ ಸಿಕ್ಕಿರುವಂತಹ ಅಧಿಕಾರವನ್ನ ಯಾವುದೇ ನಿಮ್ಮ ಸ್ವಾರ್ಥಕ್ಕೆ ದುರುಪಯೋಗ ಪಡಿಸಿಕೊಳ್ಳದ ಜನರಿಗೋಸ್ಕರ ಈ ಒಂದು ಸಮಾಜವನ್ನ, ಒಳ್ಳೆ ರೀತಿಯ ಸಮಾಜವನ್ನ ಕಟ್ಟಿ ಅಂತ ಈ ಮುಖಾಂತರ ತಮ್ಮಲ್ಲಿ ನಾನು ಮನವಿಯನ್ನ ಮಾಡ್ತೇನೆ. ನಮಸ್ಕಾರ. ನಮಸ್ಕಾರ ಕನ್ನಡಿಗರೇ. ಅದೇ ರೀತಿ ಇವತ್ತು ನಾವು ಮೈಸೂರಿನ ಪದಾಧಿಕಾರಿಗಳೆಲ್ಲ ಬಂದಿದ್ದೀವಿ. ಈ ರೀತಿಯಲ್ಲಿ ಏನು ರವಿಗೌಡರು, ನಾಗರಾಜ್ ಅವರು ಹೇಳಿದಂತೆ ಒಳ್ಳೆಯ ಒಂದು ಆದರ್ಶಗಳನ್ನ ರಾಜಕಾರಣದಲ್ಲಿ ಪಾಲಿಸ್ಕೊಳ್ಬೇಕು. ಪ್ರಾಮಾಣಿಕ ರಾಜಕಾರಣಕ್ಕೆ ಯುವಕರು ಮುಂದಾಗಬೇಕು, ಜನರು ಮುಂದಾಗಬೇಕು. KRS ಪಕ್ಷವನ್ನ ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಚಿಕ್ಕಮ್ಮ, ನೇತ್ರಾವತಿ ಆಗಿರ್ಬೋದು, ಶಿವಮ್ಮ ಆಗಿರ್ಬೋದು, ಎಲ್ಲಾ ಬಂದಿರುವಂತ ಎಲ್ಲರಿಗೂ ನಮ್ಮ ಕಾರ್ಮಿಕ ಘಟಕ ಹೊಸದಾಗಿ ರಚನೆಯಾದಂತ ಕಾರ್ಮಿಕ ಘಟಕದವರು ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ಒಂದು ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿದ್ದೀವಿ. ಹೂ ಬೇಕಾದ್ರೆ ಅಲ್ಲೇ ಕಿತ್ಕೊಳ್ಳಿ, ಅಲ್ಲೇ ಇದೆ ನೋಡಿ, ಅದನ್ನೇ ಕಿತ್ಕೊಳ್ಳಿ, ಇದೆ ನೋಡಿ, ಹೂ ಕಿತ್ಕೊಳ್ಳಿ. ಇದೊಂದು ವಿಡಿಯೋ ಮಾಡಿ. ಸಾಮಾಜಿಕ ಹೋರಾಟಗಾರ ಬಾಬು ಜಗಜೀವನ್ ರಾಮ್ ರವರಿಗೆ, ಸಾಮಾಜಿಕ ಹೋರಾಟಗಾರ ಬಾಬು ಜಗಜೀವನ್ ರಾಮ್ ರವರಿಗೆ, ಧ್ಯೇಯಗಳ ಮಾರ್ಗದರ್ಶಕ ಬಾಬು ಜಗಜೀವನ್ ರಾಮ್ ರವರಿಗೆ, ಬಾಬು ಜಗಜೀವನ್ ರಾಮ್ ರವರಿಗೆ, KRS ಪಾರ್ಟಿಗೆ, KRS ಪಾರ್ಟಿಗೆ, KRS ಪಾರ್ಟಿಗೆ. ಥ್ಯಾಂಕ್ ಯು. हाँ सर ಮೇಲ್ ಕೇಳ್ಕೊಡಿ.